ಪ್ರೈಸ್ ದ ಲಾರ್ಡ್ ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅವರು ನಿಮಗೆ ಇದನ್ನು ಹೇಳುವುದಿಲ್ಲ, ಆದರೆ ದೇವರು ನಿಜವಾಗಿಯೂ ನಿಮ್ಮನ್ನು ಅಭಿಷೇಕಿಸಿದಾಗ ಜೀವನ ಸುಲಭವಾಗುವುದಿಲ್ಲ, ಅದು ಇನ್ನಷ್ಟು ಕಠಿಣವಾಗುತ್ತದೆ. ಏಕೆಂದರೆ ನಿಜವಾದ ಅಭಿಷೇಕವು ಆರಾಮವನ್ನು ಆಕರ್ಷಿಸುವುದಿಲ್ಲ, ಅದು ವಿರೋಧವನ್ನು ಆಕರ್ಷಿಸುತ್ತದೆ. ಪರಲೋಕವು ನಿಮ್ಮನ್ನು ಗುರುತಿಸಿದ ಕ್ಷಣದಲ್ಲೇ ಶತ್ರುವಿನ ರಾಜ್ಯವು ನಿಮ್ಮ ವಿರುದ್ಧ ಎಚ್ಚರಗೊಳ್ಳುತ್ತದೆ. ಆಗ ಹಿಂದೆ ಸುಲಭವಾಗಿದ್ದ ವಿಷಯಗಳೇ ಈಗ ಪ್ರತಿರೋಧವನ್ನು ಎದುರಿಸಲು ಆರಂಭಿಸುತ್ತವೆ. ಜನರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲು ಆರಂಭಿಸುತ್ತಾರೆ. ಮೊದಲು ತೆರೆದಿದ್ದ ಬಾಗಿಲುಗಳು ಈಗ ನಿಮ್ಮ ಮುಂದೆ ಮುಚ್ಚಿಕೊಳ್ಳುತ್ತವೆ. ಆಗ ನೀವು ನಿಮ್ಮನ್ನೇ ಕೇಳಿಕೊಳ್ಳುತ್ತೀರಿ, ನಾನು ದೇವರಿಗೆ ವಿಧೇಯನಾದ ಕ್ಷಣದಿಂದ ಎಲ್ಲವೂ ಏಕೆ ಬದಲಾಗುತ್ತಿದೆ? ನೀವು ಯಾವುದು ತಪ್ಪು ಮಾಡಿಲ್ಲ, ನೀವು ಶತ್ರುವಿಗೆ ಭಯ ಹುಟ್ಟಿಸುವ ಆತ್ಮಿಕ ಶಕ್ತಿಯಾಗಿದ್ದೀರಿ. ನಿಮ್ಮ ಸುತ್ತಲಿನ ಎಲ್ಲವೂ ನಡುಗುತ್ತಿರುವಂತೆ ನಿಮಗೆ ಅನುಭವವಾಗುತ್ತಿದ್ದರೆ ಅದು ನಿಮ್ಮ ಜೀವನ ಕುಸಿಯುತ್ತಿದೆ ಎಂಬುದಕ್ಕೆ ಗುರುತು ಅಲ್ಲ, ಅದು ನಿಮ್ಮ ಶಕ್ತಿಯುತವಾದ ಅಭಿಷೇಕವನ್ನು ಹೊಂದಿದ್ದೀರಿ ಎಂಬ ದೃಢೀಕರಣವಾಗಿದೆ. ಈಗ ಅದನ್ನು ಸಾಬೀತುಪಡಿಸುವ 5 ಲಕ್ಷಣಗಳನ್ನು ನೋಡೋಣ. ಮೊದಲನೆಯದು ತೀವ್ರವಾದ ಆತ್ಮಿಕ ಯುದ್ಧ. ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನಿಮ್ಮ ಮೇಲೆ ದಾಳಿಗಳು ಬರುತ್ತಿದ್ದರೆ ಅದು ಶಕ್ತಿಯುತವಾದ ಅಭಿಷೇಕದ ಲಕ್ಷಣವಾಗಿರಬಹುದು. ನೀವು ತಪ್ಪು ಮಾಡಬೇಕಾಗಿಲ್ಲ, ನಿಮ್ಮ ಅಸ್ತಿತ್ವವೇ ಶತ್ರುವಿಗೆ ಭಯ ಉಂಟು ಮಾಡುತ್ತದೆ. ಹಠಾತ್ ಗೊಂದಲ, ಮನಸ್ಸಿನ ಭಾರ ಅಥವಾ ಏಕಾಏಕಿ ಬರುವ ಭಯದ ಅಲೆಗಳು ಯಾದೃಚ್ಛಿಕವಲ್ಲ, ಅವು ಆತ್ಮಿಕ ಯುದ್ಧದ ಸೂಚನೆಗಳಾಗಿವೆ. ಸೈತಾನನು ಸಾಮಾನ್ಯರ ಮೇಲೆ ತನ್ನ ದಾಳಿಯನ್ನು ವ್ಯರ್ಥ ಮಾಡುವುದಿಲ್ಲ, ಅವನು ಅಭಿಷೇಕದ ಎಣ್ಣೆ ಹೊಂದಿರುವವರನ್ನೇ ಗುರಿಯಾಗಿಸುತ್ತಾನೆ. ಅದಕ್ಕಾಗಿಯೇ ಮಹಾ ಅಭಿಷೇಕ ಹೊಂದಿರುವವರು ಇತರರಿಗೆ ಕಾಣದಂತಹ ಅದೃಶ್ಯ ಯುದ್ಧಗಳನ್ನು ಎದುರಿಸುತ್ತಾರೆ. ಹೊರಗೆ ಎಲ್ಲವೂ ಸರಿಯಾಗಿದೆ ಎಂದು ಕಾಣುತ್ತಿದ್ದರೂ ನೀವು ಬೆಳಗ್ಗೆ ಎದ್ದಾಗಲೇ ದಣಿದಂತೆ, ಆತಂಕದಿಂದ ಅಥವಾ ಒತ್ತಡದಿಂದ ತುಂಬಿರುವಂತೆ ಅನುಭವಿಸಬಹುದು. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ನಮಗೆ ಹೋರಾಟವಿರುವುದು ಮನುಷ್ಯರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲಗಳಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಇದು ನೀವು ದುರ್ಬಲರಾಗಿದ್ದೀರಿ ಎಂಬುದಲ್ಲ, ನಿಮ್ಮ ಆತ್ಮವು ಅದೃಶ್ಯ ಲೋಕದಲ್ಲಿ ಗುರುತಿಸಲ್ಪಟ್ಟಿದೆ ಎಂಬುದಾಗಿದೆ. ನಿಮ್ಮ ಕರುವಿಕೆಯ ಭಾರವೂ ಒತ್ತಿದೆ. ಲೋಕವು ಅದನ್ನು ನೋಡುವುದಕ್ಕಿಂತ ಮೊದಲು ಶತ್ರುವೇ ಅದನ್ನು ಅನುಭವಿಸುತ್ತದೆ. ನೀವು ಶಕ್ತಿಯುತವಾಗಿ ಅಭಿಷೇಕಿಸಲ್ಪಟ್ಟವರಾಗಿದ್ದರೆ ಯುದ್ಧಗಳು ದೇವರು ನಿಮ್ಮ ಜೊತೆ ಇಲ್ಲ ಎಂಬುದಕ್ಕೆ ಸಾಕ್ಷಿಯಲ್ಲ, ಅವು ದೇವರ ಸನ್ನಿಧಿಯ ಸಾಕ್ಷಿಗಳಾಗಿವೆ. ಎರಡನೆಯದು, ನೀವು ಪ್ರೀತಿಸುವ ಜನರಿಂದ ಪ್ರತ್ಯೇಕವಾಗುವುದು. ದೇವರು ನಿಮ್ಮ ಜೀವನದ ಮೇಲೆ ಶಕ್ತಿಯುತವಾದ ಅಭಿಷೇಕವನ್ನು ಇಟ್ಟಾಗ ಆತನು ನಿಮ್ಮನ್ನು ಶಿಕ್ಷಿಸಲು ಅಲ್ಲ, ರಕ್ಷಿಸಲು ಜನರಿಂದ ದೂರ ಮಾಡುತ್ತಾರೆ. ಒಂದು ಕಾಲ ಬರುತ್ತದೆ, ನಿಮ್ಮ ಜೊತೆಗೆ ಸದಾ ನಡೆಯುತ್ತಾರೆ ಎಂದು ಭಾವಿಸಿದವರು ಹಠಾತ್ ದೂರವಾಗುತ್ತಾರೆ. ಸ್ನೇಹಗಳು ಮಸಕಾಗುತ್ತವೆ, ಬಂಧನಗಳು ಬದಲಾಗುತ್ತವೆ. ನೀವು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲ್ಪಟ್ಟಂತೆ ಅಥವಾ ತಿರಸ್ಕರಿಸಲ್ಪಟ್ಟಂತೆ ಅನುಭವಿಸುತ್ತೀರಿ. ಆದರೆ ಸತ್ಯವೇನೆಂದರೆ ಏಕಾಂತವು ದೇವರ ಪಾಠಶಾಲೆಯಾಗಿದೆ. ದೇವರು ನಿಮ್ಮನ್ನು ಸಾರ್ವಜನಿಕವಾಗಿ ಹೊರತರುವ ಮೊದಲು ಆತನು ನಿಮ್ಮನ್ನು ಖಾಸಗಿಯಾಗಿ ರೂಪಿಸುತ್ತಾರೆ. ದಾವೀದನನ್ನು ನೆನಪಿಸಿಕೊಳ್ಳಿ, ಅವನು ಅರಸನಾಗಿ ಅಭಿಷೇಕಿಸಲ್ಪಟ್ಟನು, ಆದರೆ ಮತ್ತೆ ಕುರಿ ಮೇಯಿಸಲು ಹಿಂತಿರುಗಿದನು. ಯೋಸೇಫನನ್ನು ನೋಡಿ, ಮಹತ್ವಕ್ಕಾಗಿ ಆರಿಸಲ್ಪಟ್ಟವನಾಗಿದ್ದರೂ ಅವನನ್ನು ಗುಂಡಿಯೊಳಗೆ ತಳ್ಳಲಾಯಿತು ಮತ್ತು ಕಾರಾಗೃಹದಲ್ಲಿ ಮರೆತು ಹೋಗಲಾಯಿತು. ಅವರ ಏಕಾಂತವು ತ್ಯಜಿಸಲ್ಪಟ್ಟದ್ದಲ್ಲ, ಅದು ಸಿದ್ಧತೆಯಾಗಿತ್ತು. ನೀವು ಶಕ್ತಿಯುತವಾಗಿ ಅಭಿಷೇಕಿಸಲ್ಪಟ್ಟವರಾಗಿದ್ದರೆ ದೇವರು ನಿಮ್ಮನ್ನು ಅಡಗಿಸುತ್ತಾರೆ, ಏಕೆಂದರೆ ಆತನು ಮೌನದಲ್ಲಿ ನಿಮ್ಮೊಳಗೆ ಶಕ್ತಿಯನ್ನು ನಿರ್ಮಿಸುತ್ತಿದ್ದಾರೆ. ಆತನು ವ್ಯತ್ಯಯಗಳನ್ನು ದೂರ ಮಾಡುತ್ತಾರೆ, ಗದ್ದಲದಿಂದ ನಿಮ್ಮನ್ನು ಬೇರ್ಪಡಿಸುತ್ತಾರೆ ಮತ್ತು ಕೇವಲ ಆತನ ಮೇಲೆಯೇ ಹೇಗೆ ಅವಲಂಬಿಸಬೇಕು ಎಂಬುದನ್ನು ಕಲಿಸುತ್ತಾರೆ. ಅದು ನೋವುಂಟು ಮಾಡಬಹುದು, ಆದರೆ ಅದು ಪರಿಶುದ್ಧವಾದ ಪ್ರಕ್ರಿಯೆಯಾಗಿದೆ. ಆದುದರಿಂದ ನೀವು ಯಾರಿಗೂ ಕಾಣದವರಂತೆ ಅನುಭವಿಸುತ್ತಿದ್ದರೆ ಅದನ್ನು ತಿರಸ್ಕಾರವೆಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿ. ಪರಲೋಕವು ಎತ್ತಲು ಉದ್ದೇಶಿಸಿದವರನ್ನು ಮೊದಲು ಪ್ರತ್ಯೇಕಿಸುತ್ತದೆ. ಮೂರನೆಯದು, ಮನಸ್ಸು ಮತ್ತು ಭಾವನೆಗಳ ಮೇಲೆ ದಾಳಿಗಳು. ನೀವು ಶಕ್ತಿಯುತವಾಗಿ ಅಭಿಷೇಕಿಸಲ್ಪಟ್ಟವರಾಗಿದ್ದರೆ ಶತ್ರುವಿಗೆ ನಿಮ್ಮ ಕರುವಿಕೆಯನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂಬುದು ಗೊತ್ತಿದೆ. ಆದುದರಿಂದ ಅವನು ನಿಮ್ಮ ಶಾಂತಿಯನ್ನೇ ಗುರಿಯಾಗಿಸುತ್ತಾನೆ. ನಂಬಿಕೆ ಇರಬೇಕಾದ ಸ್ಥಳದಲ್ಲಿ ಆತಂಕವನ್ನು ಬಿತ್ತುತ್ತಾನೆ. ದೇವರು ಈಗಾಗಲೇ ದೃಢೀಕರಿಸಿದ ವಿಷಯಗಳನ್ನೇ ನೀವು ಪ್ರಶ್ನಿಸುವವರೆಗೂ ಅತಿಯಾಗಿ ಚಿಂತಿಸುವಂತೆ ಮಾಡುತ್ತಾನೆ. ಯಾವುದೇ ಕಾರಣವಿಲ್ಲದೆ ನೀವು ಮನಸ್ಸಿನಲ್ಲಿ ಭಾರವಾಗಿರುವಂತೆ ಎಚ್ಚರಗೊಳ್ಳುತ್ತೀರಿ. ನೀವು ಪ್ರಾರ್ಥಿಸುತ್ತೀರಿ, ಆದರೆ ನಿಮ್ಮ ಆತ್ಮ ಧ್ವನಿಗಿಂತ ನಿಮ್ಮ ಆಲೋಚನೆಗಳ ಧ್ವನಿಯೇ ಹೆಚ್ಚು ಕೇಳಿಸುವಂತೆ ಅನಿಸುತ್ತದೆ. ಅದು ದುರ್ಬಲತೆ ಅಲ್ಲ, ಅದು ಆತ್ಮಿಕ ಯುದ್ಧವಾಗಿದೆ. ಎಲಿಯನಿಗೂ ಇದೇ ಅನುಭವವಾಯಿತು. ಪರಲೋಕದಿಂದ ಬೆಂಕಿಯನ್ನು ಇಳಿಸಿದ ತಕ್ಷಣವೇ ಅವನು ಅರಣ್ಯಕ್ಕೆ ಓಡಿ ಹೋಗಿ ತನ್ನ ಪ್ರಾಣವನ್ನು ತೆಗೆದುಕೊಳ್ಳುವಂತೆ ದೇವರನ್ನು ಬೇಡಿಕೊಂಡನು. ಏಕೆಂದರೆ ಆತ್ಮಿಕ ಎತ್ತರಗಳು
ಅನೇಕ ಬಾರಿ ಮಾನಸಿಕ ಕುಗ್ಗುವಿಕೆಯನ್ನು ಆಕರ್ಷಿಸುತ್ತವೆ. ಶತ್ರುವಿನ ಉದ್ದೇಶ ನೀವು ಮುಂದಿನ ಅದ್ಭುತದೊಳಗೆ ಪ್ರವೇಶಿಸುವ ಮೊದಲು ನಿಮ್ಮ ಮನಸ್ಸನ್ನು ದಣಿವುಗೊಳಿಸುವುದು. ಆದರೆ ಸತ್ಯವೇನೆಂದರೆ ನಿಮ್ಮ ಶಾಂತಿಯೇ ನಿಮ್ಮ ಶಕ್ತಿಯ ಸಾಕ್ಷಿಯಾಗಿದೆ. ಅವನು ನಿಮ್ಮ ಆಲೋಚನೆಗಳ ಮೇಲೆ ಎಷ್ಟು ಹೆಚ್ಚು ದಾಳಿ ಮಾಡುತ್ತಾನೋ ನಿಮ್ಮ ಅಭಿಷೇಕ ಅಷ್ಟು ಬಲವಾಗಿದೆ ಎಂಬುದಕ್ಕೆ ಅದು ಗುರುತು. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತೇಸುವಿನಲ್ಲಿ ಕಾಪಾಡುವುದು. ಅಭಿಷೇಕವು ಯುದ್ಧವನ್ನು ತೆಗೆದುಹಾಕುವುದಿಲ್ಲ, ಅದನ್ನು ಜಯಿಸುವ ಶಕ್ತಿಯನ್ನು ನೀಡುತ್ತದೆ. 4ನೇದು ಅರ್ಥವಾಗದ ವಿಳಂಬಗಳು ಅಥವಾ ಮುಚ್ಚಿದ ಬಾಗಿಲುಗಳು. ನೀವು ಶಕ್ತಿಯುತವಾದ ಅಭಿಷೇಕವನ್ನು ಹೊತ್ತಿರುವಾಗ ವಿಳಂಬ ನಿರಾಕರಣೆ ಅಲ್ಲ, ಅದು ದೈವಿಕ ರಕ್ಷಣೆಯಾಗಿದೆ. ಎಂದಿಗೂ ತೆರೆದುಕೊಳ್ಳದ ಅವಕಾಶಗಳಿಗಾಗಿ ನೀವು ಪ್ರಾರ್ಥಿಸುತ್ತೀರಿ. ನೀವು ಪ್ರಯತ್ನಿಸುವ ಕೆಲವು ವಿಷಯಗಳು ವಿಫಲವಾಗುತ್ತವೆ. ನೀವು ಬೆನ್ನಟ್ಟುತ್ತಿದ್ದ ಕನಸುಗಳು ಹಠಾತ್ ನಿಂತು ಹೋಗುತ್ತವೆ. ಆಗ ನೀವು ಕೇಳುತ್ತೀರಿ, ದೇವರೇ, ನಾನು ಏನಾದರೂ ತಪ್ಪು ಮಾಡಿದ್ದೇನಾ? ಆದರೆ ಕೆಲವೊಮ್ಮೆ ದೇವರು ನೀವು ತೆರೆಯಲು ಬೇಡಿಕೊಂಡ ಬಾಗಿಲುಗಳನ್ನೇ ಮುಚ್ಚುತ್ತಾರೆ, ಏಕೆಂದರೆ ಆ ಬಾಗಿಲುಗಳ ಹಿಂದೆ ಏನೋ ಕಾದಿದೆ ಎಂಬುದನ್ನು ಆತನು ತಿಳಿದಿದ್ದಾರೆ. ದೇವರು ಹೇಳುವ ಪ್ರತಿಯೊಂದು ಇಲ್ಲ ಎಂಬುದು ಮರೆಮಾಚಿದ ರಕ್ಷಣೆಯಾಗಿದೆ. ಯೋಸೇಫನ ಕನಸು ಒಂದು ರಾತ್ರಿಯಲ್ಲೇ ನೆರವೇರಲಿಲ್ಲ. ಸಿಂಹಾಸನವನ್ನು ನೋಡುವ ಮೊದಲು ಅವನು ದ್ರೋಹ, ಕಾರಾಗೃಹ ಮತ್ತು ಹಲವು ವರ್ಷಗಳ ಕಾಯುವಿಕೆಯನ್ನು ಅನುಭವಿಸಬೇಕಾಯಿತು. ಆ ವಿಳಂಬವು ಶಿಕ್ಷೆಯಾಗಿರಲಿಲ್ಲ, ಅದು ಅವನ ಬೆಳವಣಿಗೆಯಾಗಿತ್ತು. ನೀವು ಶಕ್ತಿಯುತವಾಗಿ ಅಭಿಷೇಕಿಸಲ್ಪಟ್ಟವರಾಗಿದ್ದರೆ ದೇವರು ನಿಮ್ಮ ಪ್ರಯಾಣವನ್ನು ನಿಧಾನಗೊಳಿಸುತ್ತಾರೆ, ಏಕೆಂದರೆ ಆತನು ನಿಮ್ಮನ್ನು ಬಲಪಡಿಸುತ್ತಿದ್ದಾರೆ. ಆತನು ನಿಮ್ಮ ಪ್ರಗತಿಯನ್ನು ತಡೆಯಲು ಪ್ರಯತ್ನಿಸುತ್ತಿಲ್ಲ, ಆತನು ನಿಮ್ಮ ಉದ್ದೇಶವನ್ನು ಕಾಪಾಡುತ್ತಿದ್ದಾರೆ. ಏಕೆಂದರೆ ಸಮಯಕ್ಕೂ ಮುಂಚಿನ ಉನ್ನತಿ, ದೈವಿಕ ಸಿದ್ಧತೆ ಕಾಪಾಡಬೇಕಾಗಿದ್ದನ್ನೇ ನಾಶ ಮಾಡಬಹುದು. ಆದುದರಿಂದ ಎಲ್ಲವೂ ನಿಂತಂತೆಯೇ ಕಾಣುತ್ತಿದ್ದರೆ ಭಯಪಡಬೇಡಿ. ಪರಲೋಕವು ನಿಮ್ಮನ್ನು ಮರೆತಿಲ್ಲ, ಅದು ನಿಮ್ಮ ಅಭಿಷೇಕದ ಸಮಯವನ್ನು ಪರಿಪೂರ್ಣಗೊಳಿಸುತ್ತಿದೆ. 5ನೇಯದು ನೋವಿನ ಮಧ್ಯೆಯೂ ಅಚಲವಾದ ಉದ್ದೇಶದ ಭಾವನೆ. ಶಕ್ತಿಯುತವಾಗಿ ಅಭಿಷೇಕಿಸಲ್ಪಟ್ಟ ವ್ಯಕ್ತಿಯ ಅಂತಿಮ ಲಕ್ಷಣವೇ ಇದು. ಏನೇ ನಡೆದರೂ ನೀವು ಕೈಬಿಡಲು ಸಾಧ್ಯವಾಗುವುದಿಲ್ಲ. ನೀವು ಅಳಬಹುದು, ಅವಮಾನ ಪಡಬಹುದು ಅಥವಾ ನಿಮ್ಮನ್ನು ಅಯೋಗ್ಯರೆಂದು ಭಾವಿಸಬಹುದು, ಆದರೆ ನಿಮ್ಮೊಳಗಿನ ಯಾವುದೋ ಒಂದು ಶಕ್ತಿ ನಿಮ್ಮನ್ನು ಕೈಬಿಡದಂತೆ ತಡೆಯುತ್ತದೆ. ಅದು ಹಠವಲ್ಲ, ಅದು ನಿಮ್ಮ ಆತ್ಮವೇ ನಿಮಗೆ ನೆನಪಿಸುತ್ತಿರುವುದು, ಇದಕ್ಕಾಗಿಯೇ ನೀನು ಕರೆಯಲ್ಪಟ್ಟಿದ್ದೀಯಾ ಎಂದು. ಎಲ್ಲವೂ ಕುಸಿದು ಬಿದ್ದಂತಿದ್ದರೂ ನಿಮ್ಮ ಹೃದಯ ಇನ್ನೂ ಮೌನವಾಗಿ ಹೇಳುತ್ತದೆ, ಇದಕ್ಕಿಂತ ಇನ್ನೂ ಹೆಚ್ಚಿನದು ಇದೆ. ಅದೇ ಇದು ದೈವಿಕವಾದದ್ದು ಎಂಬುದಕ್ಕೆ ಗುರುತು. ಅಭಿಷೇಕವು ನೋವನ್ನು ತೆಗೆದುಹಾಕುವುದಿಲ್ಲ, ಅದು ನೋವಿಗೆ ಒಂದು ಉದ್ದೇಶವನ್ನು ನೀಡುತ್ತದೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಎಲ್ಲದರಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಸಂಕಟ ಪಡುವವರಲ್ಲ, ನಾವು ಗೊಂದಲಕ್ಕೀಡಾಗಿದ್ದರೂ ಹತಾಶರಾಗುವವರಲ್ಲ. ಶಕ್ತಿಯುತವಾದ ಅಭಿಷೇಕವು ಹೀಗೆ ಕಾಣುತ್ತದೆ, ಒಡೆಯಲಾಗದ ಸ್ಥೈರ್ಯ. ನೀವು ಒಡೆದು ಹೋಗಿರುವಂತೆ ಅನುಭವಿಸಬಹುದು, ಆದರೆ ನೀವು ಸೋತವರಲ್ಲ. ನಿಮ್ಮನ್ನು ನಾಶ ಮಾಡಲು ಪ್ರಯತ್ನಿಸುತ್ತಿದ್ದ ಅದೇ ಬೆಂಕಿಯನ್ನು ದೇವರು ನಿಮ್ಮನ್ನು ಶುದ್ಧೀಕರಿಸಲು ಬಳಸುತ್ತಾರೆ. ಮತ್ತು ನೀವು ಆ ಅಗ್ನಿಯಿಂದ ಹೊರಬಂದಾಗ ನೀವು ಕೇವಲ ಅಭಿಷೇಕವನ್ನೇ ಹೊತ್ತುಕೊಂಡಿರುವುದಿಲ್ಲ, ಅಧಿಕಾರವನ್ನು ಹೊತ್ತುಕೊಂಡಿರುತ್ತೀರಿ. ಏಕೆಂದರೆ ಕೆಲವರು ಆಶೀರ್ವಾದಕ್ಕಾಗಿ ಆರಿಸಲ್ಪಡುತ್ತಾರೆ, ಆದರೆ ಕೆಲವೇ ಮಂದಿ ಯುದ್ಧಗಳ ಮೂಲಕ ಪರೀಕ್ಷಿಸಲ್ಪಡುವುದಕ್ಕಾಗಿ ಆರಿಸಲ್ಪಡುತ್ತಾರೆ. ಈ ಲಕ್ಷಣಗಳು ನಿಮ್ಮ ಜೀವನದಲ್ಲಿ ಕಾಣಿಸುತ್ತಿದ್ದರೆ ಅದು ಯಾದೃಚ್ಛಿಕವಲ್ಲ. ನೀವು ದುರ್ಬಲರಾಗಿದ್ದರಿಂದ ದಾಳಿಗೆ ಒಳಗಾಗುತ್ತಿಲ್ಲ, ನೀವು ಅಭಿಷೇಕಿಸಲ್ಪಟ್ಟವರಾಗಿರುವುದರಿಂದ ದಾಳಿಗೆ ಒಳಗಾಗುತ್ತಿದ್ದೀರಿ. ಪರಲೋಕವು ನಿಮ್ಮನ್ನು ಆರಿಸಿಕೊಂಡಿದೆ, ಶತ್ರುವು ನಿಮ್ಮನ್ನು ಗುರುತಿಸಿದೆ. ಈಗ ನೀವು ಎದುರಿಸುವ ಪ್ರತಿಯೊಂದು ಸವಾಲು ದೇವರ ರಾಜ್ಯಕ್ಕಾಗಿ ನೀವು ವಿಶೇಷವಾದ ಕರೆಯುವಿಕೆಯನ್ನು ಹೊತ್ತುಕೊಂಡಿದ್ದೀರಿ ಎಂಬ ದೃಢೀಕರಣವಾಗಿದೆ. ಆದುದರಿಂದ ಹಿಂದೆ ಸರಿಯಬೇಡಿ, ಎದ್ದು ನಿಲ್ಲಿ. ನಿಮ್ಮ ನಂಬಿಕೆಯನ್ನು ತೀಕ್ಷ್ಣಗೊಳಿಸಿ, ಅಡಗಿಕೊಂಡೇ ಇರಿ, ವಿನಯದಿಂದ ಇರಿ, ಸಿದ್ಧರಾಗಿಯೇ ಇರಿ. ಏಕೆಂದರೆ ದೇವರು ನಿಮ್ಮೊಳಗೆ ನಿರ್ಮಿಸುತ್ತಿರುವುದನ್ನು ಪ್ರಕಟಿಸುವ ದಿನ ಬಂದಾಗ ನೀವು ಎದುರಿಸಿದ ಪ್ರತಿಯೊಂದು ಯುದ್ಧಕ್ಕೂ ಅರ್ಥ ಸಿಗುತ್ತದೆ. ಈ ಸಂದೇಶವು ನಿಮ್ಮ ಆತ್ಮದೊಂದಿಗೆ ಮಾತನಾಡುತ್ತಿದ್ದರೆ ಕಾಮೆಂಟ್ನಲ್ಲಿ ನಾನು ದೇವರಿಂದ ಅಭಿಷೇಕಿಸಲ್ಪಟ್ಟವನು ಎಂದು ಬರೆಯಿರಿ. ನಿಮ್ಮ ನಂಬಿಕೆಯನ್ನು ಬಲಪಡಿಸುವ ಇನ್ನಷ್ಟು ಆತ್ಮಿಕ ಸಂದೇಶಗಳಿಗಾಗಿ ಜೀಸಸ್ ಮೈ ಲೈಫ್ MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಬೆಂಬಲ ನೀಡಿ. ಇನ್ನೊಂದು ಆತ್ಮಿಕ ಹಾಗೂ ಶಕ್ತಿಯುತ ಸಂದೇಶದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಸರ್ವಶಕ್ತನಾದ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಇದ್ದು ಸದಾ ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೇನ್.